ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಗಿ ಕೀಲ್ಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ರಾಗಿ ಹಾಲನ್ನು ತೆಗೆದು ಮಾಡಿರೋಂಥ ಈ ಸ್ವೀಟು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆಯೇ ಈ ಬೇಸಿಗೆಗೂ ತುಂಬ ತಂಪಾಗಿರುತ್ತೆ. ಇದಕ್ಕೆ ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ರಾಗಿನ ಹರಳೆಲ್ಲ ನೋಡಿಕೊಂಡು ತಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕಿ ಹಾಗೆಯೇ ಇದಕ್ಕೆ 2-3 ಸ್ಪೂನ್ ಅಥವಾ 1 ಮುಷ್ಟಿಯಷ್ಟು ಗೋಧಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆರಡನ್ನು ಸೇರಿಸಿ 2-3 ಸಲ ವಾಶ್ ಮಾಡಿ ಮಿನಿಮಮ್ 12 ಅವರ್ಸ್ ನೆನೆಸಬೇಕು. ಇವತ್ತು ನೈಟ್ ರೆಡಿ ಮಾಡ್ತೀವಿ ನಾವು ಕೀಲ್ಸನ ಅಂದರೆ ನಾನು ಮಾರ್ನಿಂಗ್ ಹಾಗೆ ನೆನೆ ಹಾಕ್ತಾಯಿದ್ದೀನಿ. 12 ಅವರ್ಸ್ ಆಗಿದೆ, ಇಷ್ಟು ನೆಂದಿದೆ. ಇದನ್ನು ಒಂದು ಸಲ ನೀರೆಲ್ಲ ತೆಗೆದು ಮಿಕ್ಸರ್ ಜಾರ್ಗೆ ನೆಂದಿರೋ ರಾಗಿನೆಲ್ಲ ಹಾಕಿ ಹಾಗೆಯೇ ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಇವಾಗ ಇದು ಗ್ರೈಂಡ್ ಆಗಿದೆ. ಇದನ್ನು ಈ ಥರ ಆದಷ್ಟು ಚಿಕ್ಕ ಕಣ್ಣಿನ ಜರಡಿ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ತೆಳ್ಳಗಿರೋ ಕಾಟನ್ ಬಟ್ಟೆನೂ ಯೂಸ್ ಮಾಡ್ಕೊಂಡು ಈ ಥರ ಸೋಸ್ಕೋಬೋದು. ಸ್ಪೂನ್ನಲ್ಲಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಇದನ್ನು ಡೈರೆಕ್ಟಾಗಿ ಕೈಯಲ್ಲಿ ನೀಟಾಗಿ ಇದನ್ನು ಹಿಂಡಿ ಇದರ ಲಿಕ್ವಿಡ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಕೈನ ಯೂಸ್ ಮಾಡೋದ್ರಿಂದ ರಾಗಿ ಹಾಲನ್ನು ಬೇಗ ಸಪ್ರೇಟ್ ಮಾಡ್ಕೋಬೋದು. ಈ ಸಪ್ರೇಟ್ ಮಾಡಿರೋ ರಾಗಿಗೆ ಮತ್ತೆ ಇನ್ನೂ ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸಿ ಮತ್ತೆ ಗ್ರೈಂಡ್ ಮಾಡಿಕೊಂಡು ಈ ಪ್ರೋಸೆಸ್ನ 3 to 4 ಟೈಮ್ಸ್ ರಿಪೀಟ್ ಮಾಡಬೇಕು. ಅಂದರೆ ಈ ರಾಗಿಯಲ್ಲಿರೋ ಕಂಪ್ಲೀಟ್ ಹಾಲಿನ ಅಂಶನ ನಾವು ಸಪ್ರೇಟ್ ಮಾಡ್ಕೊಂಡು ತಗೋಬೇಕು. ಕೊನೆಯಲ್ಲಿ ನಮಗೆ ರಾಗಿನಲ್ಲಿ ಬರೀ ನೀರಿನ ಅಂಶ ಸಿಗುತ್ತೆ, ಅಲ್ಲಿವರೆಗೂ ಇದನ್ನು ರಿಪೀಟ್ ಮಾಡ್ಕೋಬೇಕು ಪ್ರೋಸೆಸ್ನ. ನೋಡಿ, ಇದರಲ್ಲಿ ಯಾವುದೇ ಹಾಲಿನ ಅಂಶ ಇಲ್ಲ, ಕಂಪ್ಲೀಟಾಗಿ ರಿಮೂವ್ ಆಗಿದೆ. ನಮಗೆ ಇಷ್ಟು ಹಾಲು ಸಿಕ್ಕಿದೆ. ನಾನು ಇದಕ್ಕೆ ಒಂದು 3 to 4 ಗ್ಲಾಸ್ ನೀರನ್ನ ಸೇರಿಸಿದ್ದೀನಿ. ಇದನ್ನು ಒಂದು ದಪ್ಪ ತಳ ಇರೋಂಥ ಬಾಣಲೆಗೆ ಹಾಕ್ಕೊಂಡು ಇದಕ್ಕೆ 1 ಗ್ಲಾಸಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ಸ್ವೀಟ್ ನೋಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀವು ಬೆಲ್ಲ ಬೇಕಿದ್ದರೆ ಕರಗಿಸಿ ಸೋರಿಸ್ಕೊಂಡು ತಗೋಬೋದು. ನಾನು ಕ್ಲೀನ್ ಆಗಿರೋ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಹಾಗೆ ಹಾಕ್ಕೋತಿದ್ದೀನಿ ಡೈರೆಕ್ಟಾಗಿ. ಗ್ಯಾಸ್ನ ಆನ್ ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ತಾ ಇರಬೇಕು. ಸ್ಟಾರ್ಟಿಂಗ್ 3-4 ನಿಮಿಷ ಈ ಥರ ಕೈ ಆಡಿಸೋದನ್ನು ಬಿಡಬಾರ್ದು, ಬಿಟ್ಟರೆ ಗಂಟಾಗಿಬಿಡುತ್ತೆ. ಸ್ವಲ್ಪ ಗಟ್ಟಿ ಆದಮೇಲೆ ಇದನ್ನು ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕು ಅನಿಸಿದ್ರೆ ಹಾಕ್ಕೋಬೋದು. ನಾನು ಇದಕ್ಕೆ ಮತ್ತೆ 3/4 ಲೋಟ ಬೆಲ್ಲನ ಸೇರಿಸಿದ್ದೀನಿ. ಟೋಟಲ್ 1 ಕಪ್ಪು ರಾಗಿಗೆ 1/3 ಲೋಟ ಬೆಲ್ಲನ ನಾನು ಹಾಕಿದ್ದೀನಿ. ಈ ಟೈಮಲ್ಲಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಈ ಥರ ಒಂದು ಪ್ಲೇಟಲ್ಲಿ ನೀರು ಇಟ್ಕೊಂಡು ಅದು ಸ್ವಲ್ಪ ಅದನ್ನು ಹಾಕಿದರೆ ದುಂಡು ಕೂತ್ರೆ ಅದು ಆಗಿದೆ ಅಂತ, ಅಥವಾ ಅದು ಹೀಗೆ ಮಾಡಿದ್ರೆ ನಿಧಾನವಾಗಿ ಫ್ಲೋ ಆಗಬೇಕು. ಆವಾಗ ಇದಾಗಿದೆ. ಇದು ಗ್ಯಾಸ್ ಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅರ್ಧ ಗಂಟೆ ಒಳಗೆ ರೆಡಿ ಆಗುತ್ತೆ. ತುಂಬ ಟೈಮ್ ತಗೊಳುತ್ತೆ ಅಂತೇನಿಲ್ಲ. ಈಗ ಒಂದು ತಟ್ಟೆಗೆ ತುಪ್ಪ ಹಚ್ಚಿ ರೆಡಿ ಮಾಡ್ಕೊಳ್ಳೋಣ. ಈ ತಟ್ಟೆಗೆ ರೆಡಿಯಾಗಿರೋ ಹಲ್ವನ ಹಾಕ್ತಾ ಇದ್ದೀನಿ. ನಮಗೆ ಥಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ಆ ಪ್ರಮಾಣದಲ್ಲಿ ಹಲ್ವನ ಅದರಲ್ಲಿ ಹಾಕ್ಕೋಬೇಕು. ಈ ಥರ ಎಲ್ಲದನ್ನು ಸ್ಪ್ರೆಡ್ ಮಾಡಿ ಟ್ಯಾಪ್ ಮಾಡಿ ಲೆವೆಲ್ ಮಾಡ್ಕೋಬೇಕು. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಗಸಗಸೆ ಹಾಗೆ ಒಣ ಕೊಬ್ಬರಿ ತುರಿನ ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. 1 ಕಪ್ ರಾಗಿಯಿಂದ 1 ದೊಡ್ಡ ಪ್ಲೇಟು, 1 ಮೀಡಿಯಮ್ ಪ್ಲೇಟು, 2 ಪ್ಲೇಟ್ ಕೀಲ್ಸ ರೆಡಿಯಾಗಿದೆ. ಇದಕ್ಕೆ ಒಣ ಕೊಬ್ಬರಿ, ಗಸಗಸೆ ಹಾಗೆಯೇ ಬೆಲ್ಲ ಮತ್ತು ರಾಗಿನ ನೆನೆಸಿ ಹಾಲನ್ನು ತೆಗ್ದು ಮಾಡಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಬೇಸಿಗೆಗಂತೂ ತುಂಬ ತಂಪು ಕೊಡುತ್ತೆ. ಸಮ್ಮರಲ್ಲಿ ಮಾಡೋಕ್ಕೆ ಒಳ್ಳೆ ರೆಸಿಪಿ ಇದು. ಇದನ್ನು ಮುಚ್ಚಿಬಿಟ್ಟು ಓವರ್ ನೈಟ್ ಇದನ್ನು ಹಾಗೆ ಬಿಡ್ತಾಯಿದ್ದೀನಿ, ಅಥವಾ ನೀವು ಫ್ರಿಜ್ಜಲ್ಲಾದರೂ ಇಡ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಷ್ಟು ನೀಟಾಗಿ ಬರುತ್ತೆ, ಸ್ವಲ್ಪನೂ ಚಾಕು ಗತ್ತೋದಿಲ್ಲ.
ನೋಡಿ ನಮಗೆ ರಾಗಿ ಕೀಲ್ಸ ರೆಡಿ ಆಗಿದೆ. ಇದನ್ನು ಬೆಳಗ್ಗೆ ಟೈಮಲ್ಲೇ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹೊಟ್ಟೆಗೂ ಒಳ್ಳೆಯದು. ಇದನ್ನು ಹಾಗೇ ಇಟ್ಟರೆ 2 ದಿನ ಇರುತ್ತೆ. ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ರೆ 4 ಡೇಸ್ ಇಟ್ಕೊಂಡು ತಿನ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಕಷ್ಟ ಅಂದರೆ ಹಾಲು ತೆಗಿಯೋದು ಒಂದೇ, ಆದರೆ ಮಾಡಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಈ ಸಮ್ಮರ್ಗಂತೂ ಒಂದು ಸಲ ಎಲ್ಲರೂ ಟ್ರೈ ಮಾಡಲೇಬೇಕು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.